ಯೂಶಲಿ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಡಿಶ್ ಯಾವ್ದು ಹೇಳಿ? ಉದ್ದಿನ ಬೇಳೆಯಿಂದ ಉದ್ದಿನ ವಡ. ಉದ್ದಿನ ವಡ ಬೇಕಲೇಬೇಕು. ಯಾವುದೇ ಹೋಟ್ಲಿಗೆ ಹೋಗ್ಲಿ ಇಡ್ಲಿ ಜೊತೆ ಒಂದು ಉದ್ದಿನ ವಡ ತಿನ್ನೋದು ಎಲ್ಲರಿಗೂ ರೂಢಿಯಾಗಿರುತ್ತೆ. ಕೆಲವ್ರಿಗಾದ್ರೆ ಏನಾಗುತ್ತೆ ಅನ್ಸುತ್ತೆ, ಓ ಎಣ್ಣೆಲಿ ಬೆಂದಿದೆ, ಇದು ಡೀಪ್ ಫ್ರೈ ಆಗಿದೆ, ನಾನು ತಗೊಳ್ಬೋದಾ ಬೇಡವಾ ಅಂತೆಲ್ಲ ಕ್ವಶನ್ ಬಂದಾಗ ಅಂತವ್ರಿಗೆ ವೆರಿ ಸೂಟಬಲ್ ದಿಸ್ ಉದ್ದಿನ ಬೇಳೆಯಿಂದ ಮಾಡಿರುವಂತಹ ಪಡ್ಡು. ಸೊ ಸೇಮ್ ಬ್ಯಾಟರ್ ಅದೇ ಇರುತ್ತೆ, ಬ್ಯಾಟರ್ ಎಲ್ಲ ಅದೇ ಇರುತ್ತೆ, ಬಟ್ ಕುಕ್ ಮಾಡೋ ರೀತಿ ಮಾತ್ರ ಬೇರೆ ಇರುತ್ತೆ. ಅಷ್ಟರಲ್ಲಿ ನಿಮ್ಗೆ ಅದೇ ರುಚಿ ಮತ್ತೆ ಅದರಲ್ಲಿರುವಂತ ಪೋಷಕಾಂಶಗಳನ್ನ ಸೇಮ್ ಪೋಷಕಾಂಶಗಳನ್ನ ಪಡ್ಡುನಲ್ಲಿ ನಾವು ಪಡ್ಕೋಬಹುದು. ಉದ್ದಿನ ವಡೆ ಬದಲು ಉದ್ದಿನ ಪಡ್ಡು ಸೂಪರ್ ಆಗಿದೆ. ಉದ್ದಿನ ಪಡ್ಡು ಮಾಡುವ ವಿಧಾನ: ಸುಮಾರು 3 ರಿಂದ 4 ಗಂಟೆಗಳ ಕಾಲ ನೆನೆಸಿದ ಉದ್ದಿನ ಬೇಳೆ 1 ಬಟ್ಟಲು ತೆಗೆದುಕೊಳ್ಳಿ. ಇದನ್ನು ಗಟ್ಟಿಯಾಗಿ ರುಬ್ಬಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕಾಳು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪಡ್ಡು ಹಿಟ್ಟು ತಯಾರಿಸಿಕೊಳ್ಳಿ. ಈಗ ಪಡ್ಡು ಕಾವಲಿಗೆ ಎಣ್ಣೆ ಸವರಿ ಸಿದ್ಧವಿರುವ ಹಿಟ್ಟನ್ನು ಹಾಕಿ ಮೇಲೆ ಮತ್ತಷ್ಟು ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಎರಡೂ ಬದಿ ಬೇಯಿಸಿದರೆ ಉದ್ದಿನ ಪಡ್ಡು ತಯಾರ್.